ಪ್ರಧಾನಿ ಮೋದಿಗೆ ಇರುವಂತೆ ನನಗೂ ದೈವಿ ಶಕ್ತಿ ಇದೆ. ಈ ಬಾರಿ ನನಗೆ ಟಿಕೆಟ್ ಸಿಗತ್ತೆ ಅಂತ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ಈ ಬಾರಿ ನನಗೆ ಟಿಕೆಟ್ ಸಿಗತ್ತೆ ಅಂತ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಕಾರಜೋಳ ನನಗೆ ಪ್ರತಿಸ್ಪರ್ಧಿ ಅಲ್ಲ, ನಾನೇ ಬೆಳೆಸಿದಂತ ವ್ಯಕ್ತಿ, ದಲಿತ ವ್ಯಕ್ತಿಯೊಬ್ಬ ಕೇಂದ್ರ ಮಂತ್ರಿಯಾಗಿದ್ದು ಇತಿಹಾಸ. ಈ ರಾಜ್ಯದಲ್ಲಿ ನಾನು ಹೊಸ ಇತಿಹಾಸವನ್ನ ನಿರ್ಮಿಸ್ತೀನಿ, ಶೀಘ್ರದಲ್ಲೇ ಎಲ್ಲವೂ ಗೊತ್ತಾಗಲಿದೆ ಅಂತ ಸಂಸದ ಜಿಗಜಿಣಗಿ ಹೇಳಿದ. ನರೇಂದ್ರ ಮೋದಿ ಅವರಿಗೆ ಹ್ಯಾಂಗ ಒಂದು ದೈವಿ ಶಕ್ತಿ ಅದನೋ, ನಿಮ್ಮ ರಮೇಶ್ ಜಿಗಜಿಣಗಿ ಬಿಜಾಪುರದಲ್ಲಿ ಒಂದು ದೈವಿ ಶಕ್ತಿ ಅದ. ಈಗ ಗೊತ್ತಾಗೋದಿಲ್ಲ ನಿಮ್ಗೆ, ಭಾಳ ಹತ್ತಿರ ಸಮಯ ಹತ್ತಿರ ಬರ್ತದೆ, ಆವಾಗ ನಿಮಗೆ ಗೊತ್ತಾಗ್ತದೆ. ಇತಿಹಾಸ ಹಂಗೆ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ತನೂ ಇತಿಹಾಸ ನಿರ್ಮಾಣ ಮಾಡ್ಕೊಂಬಂದೀನಿ. ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾರೂ ಮಾಡಲಾರ್ದಂಥ ಕೆಲಸ ನಾನು ಮಾಡಿದ್ದೀನಿ. ಒಬ್ಬ ರೆವಿನ್ಯೂ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಚಿಕ್ಕೋಡಿಗೆ ಹೋಗಿ 3 ಚುನಾವಣೆ ಬೇರೆ ಬೇರೆ ಪಕ್ಷಗಳಿಗಿಂದ ಗೆದ್ದು ಬಂದಿದ್ದೀನಿ. ಇದು ಇತಿಹಾಸ ಅಲ್ಲೇನ್ರಿ? ಈಗೂ ಕೂಡ ಮುಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಈ ರಾಜ್ಯದಲ್ಲಿ ಇತಿಹಾಸ ನಿರ್ಮಾಣ ಮಾಡಿಸ್ತೀನಿ. ನೋಡ್ರಿ, ಅದು ದಲಿತ ಸಿ ಎಮ್ ಪಾಯಮ ಇಲ್ಲಿ ಚುನಾವಣೆ ಸಂದರ್ಭದ ಬೇಡ. ಚುನಾವಣೆ ಆಗೋಣ ಬರ್ರಿ, ನಾ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲ. ಆಯ್ತಿಲ್ಲ? ಹಾಂ, ಹೇಳಿ. ಹೌದು, ನನಗೆ ಫೈನಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.